ಎಲ್ಲರಿಗೂ ನಮಸ್ಕಾರ. ನಾವೀಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಥರ್ಡ್ ಎಕ್ಸರ್ಸೈಸ್ ಸೆಕೆಂಡ್ ಕ್ವಶನ್ ಅಲ್ಲಿದ್ದೀವಿ. ಫೈಂಡ್ ದ ಸಮ್ಸ್ ಗಿವೆನ್ ಬಿಲೋ. ಎ ಪಿಯ ಸಮ್ ಕಂಡುಹಿಡಿಯಬೇಕು. ಸೆಕೆಂಡ್ ಕ್ವಶನ್ 34 ಪ್ಲಸ್ 32 ಪ್ಲಸ್ 30 ಅದೇ ಥರ ಕಂಟಿನ್ಯೂ ಆಗಿ ಲಾಸ್ಟ್ ಟರ್ಮ್ 10. 34ಇಂದ 10ವರೆಗೂ ಒಂದು ಎ ಪಿ ಇದೆ, ಅದರ ಸಮ್ ಕಂಡುಹಿಡಿಯಬೇಕು. ಹಿಂದಿನ ಕ್ವಶನಲ್ಲಿ ಡಿಸ್ಕಸ್ ಮಾಡಿದ್ವಿ ಯಾವ ಫಾರ್ಮುಲಾ ಹಾಕ್ಕೊಬೇಕು ಅಂತ. ಯಾವುದೇ ಫಾರ್ಮುಲಾ ಹಾಕ್ಕೊಬೇಕಾದ್ರೂ ಎನ್ ಬೇಕು. ಅದಕ್ಕೆ ಫಸ್ಟ್ ಎನ್ ಕಂಡುಹಿಡಿಯಬೇಕು, ನಂಬರ್ ಆಫ್ ಟರ್ಮ್ಸ್ ಕಂಡುಹಿಡಿಯಬೇಕು. ಅದಕ್ಕೆ ಏನು ಮಾಡೋಣ, ನಮಗೇನೇನು ಗೊತ್ತಿದೆ ಬರ್ಕೊಳ್ಳೋಣ. ಎ = 34, D = A2 minus A1, 32 minus 34 minus 2, AN ಅಂದರೆ ಲಾಸ್ಟ್ ಟರ್ಮ್ 10, N ನಂಬರ್ ಆಫ್ ಟರ್ಮ್ಸ್ ಕಂಡುಹಿಡಿಯಬೇಕು. ಅದಕ್ಕೆ ಫಾರ್ಮುಲಾ AN = A plus N minus 1D. ನಮಗೆಲ್ಲ ವ್ಯಾಲ್ಯೂ ಗೊತ್ತಿದೆ, N ಗೊತ್ತಿಲ್ಲ, ಅದೊಂದು ಬಿಟ್ಟು ಇನ್ನೆಲ್ಲ ಬರ್ಕೊಳ್ಳೋಣ. ಎ ಇರೋ ಜಾಗದಲ್ಲಿ 10, ಎ ಇರೋ ಜಾಗದಲ್ಲಿ 34, ಡಿ ಇರೋ ಜಾಗದಲ್ಲಿ -2 ಬರ್ಕೊಂಡಿದ್ದೀವಿ. ನೆಕ್ಸ್ಟ್ 10 = 34 ಹಂಗೆ ಬರ್ಕೊಳ್ಳೋಣ, ಪ್ಲಸ್ ಬ್ರ್ಯಾಕೆಟಲ್ಲಿ n - 1 -2ಇಂದ ಮಲ್ಟಿಪ್ಲೈ ಮಾಡಬೇಕು. ಫಸ್ಟು n -2ಇಂದ ಮಲ್ಟಿಪ್ಲೈ ಮಾಡೋಣ. ಪ್ಲಸ್ ಇಂಟು ಮೈನಸ್ ಮೈನಸ್ n ಇಂಟು 2n. ನೆಕ್ಸ್ಟು ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು 2 ಆಗುತ್ತೆ. 10 = 34 ಪ್ಲಸ್ ಮೈನಸ್ 2n ಪ್ಲಸ್ 2. ಬ್ರ್ಯಾಕೆಟ್ನ ಓಪನ್ ಮಾಡೋಣ. ಬ್ರ್ಯಾಕೆಟಿಂದ ಈಚೆ ಪ್ಲಸ್ ಇರೋದ್ರಿಂದ ಇನ್ನೇನು ಸೈನ್ ಬದಲಾಗೋದಿಲ್ಲ. 10 = 34 minus 2n plus 2. ಈಗ ಆರ್ ಎಚ್ ಎಸ್ ಅಲ್ಲಿರೋ -2n ಅನ್ನು ಎಲ್ ಎಚ್ ಎಸ್ ತೊಗೊಂಬರೋಣ. 2n ಆಗುತ್ತೆ. ನಾವು 2n ಬಗ್ಗೆ ಮಾತಾಡ್ತಿರೋದ್ರಿಂದ ಅದನ್ನು ಕಂಡುಹಿಡಿಯಬೇಕಾಗಿರೋದ್ರಿಂದ 2n ಅನ್ನು ಎಲ್ ಎಚ್ ಎಸ್ ತೊಗೊಂಬರೋಣ. ಇನ್ನು ಮಿಕ್ಕಿದೆಲ್ಲ ಆರ್ ಎಚ್ ಎಸ್ ಅಲ್ಲಿ ತೊಗೊಂಡೋಗೋಣ. ಆರ್ ಎಚ್ ಎಸ್ ಅಲ್ಲಿ 34 ಇದೆ, ಪ್ಲಸ್ 2 ಇದೆ, ಇನ್ನು ಮಿಕ್ಕಿರೋದು 10 ಎಲ್ ಎಚ್ ಎಸ್ ಅಲ್ಲಿದೆ. ಆರ್ ಎಚ್ ಎಸ್ಗೆ ಬಂದರೆ -10 ಆಗುತ್ತೆ. ನೆಕ್ಸ್ಟ್ 2n = 34 ಪ್ಲಸ್ 2 ಮೈನಸ್ 10 ಮಾಡಿದ್ರೆ 26 ಬರುತ್ತೆ. ನೆಕ್ಸ್ಟ್ 2n ಅಂದರೆ 2 × n. ಅದಕ್ಕೆ ಏನಾಗುತ್ತೆ, 2 ಎಲ್ ಎಚ್ ಎಸ್ಸಿಂದ ಆರ್ ಎಚ್ ಎಸ್ಗೆ ಬಂದರೆ ಡಿವಿಷನ್ ಆಗುತ್ತೆ. n = 26 / 2 = 13. n = 13 ಆಯಿತು. ಮುಂದಕ್ಕೂ ಲಾಸ್ಟ್ ಪ್ರಾಬ್ಲಮ್ ಹಿಂದಿನ ಪ್ರಾಬ್ಲಮ್ ಮಾಡ್ದಂಗೆ ಲಾಸ್ಟ್ ಫಾರ್ಮುಲಾ ಹಾಕೋಣ. ಅದಕ್ಕೆ ಏನೇನು ಬೇಕು, a = 34, ಲಾಸ್ಟ್ ಟರ್ಮ್ = 10, ನಂಬರ್ ಆಫ್ ಟರ್ಮ್ಸ್ = 13, ಎಸ್ ಕಂಡುಹಿಡಿಯಬೇಕಾಗಿದೆ. ಅದು ಫಾರ್ಮುಲಾ S = n/2 ಇಂಟು a ಪ್ಲಸ್ ಎಲ್. ನಾವು ಹಿಂದಿನ ಕ್ವಶನಲ್ಲಿ ಇದು ಡಿಸ್ಕಸ್ ಮಾಡಿದ್ದೀವಿ. 3ರಲ್ಲಿ ಯಾವ ಫಾರ್ಮುಲಾ ಬೇಕಾದ್ರೂ ಹಾಕ್ಕೊಬೋದು. ಸುಲಭದ ಫಾರ್ಮುಲಾ, ಥರ್ಡ್ ಫಾರ್ಮುಲಾ, ಅದಕ್ಕೆ ಥರ್ಡ್ ಫಾರ್ಮುಲಾ ಹಾಕ್ಕೊಂಡಿದ್ದೀವಿ. ಅಂದರೆ ಫಾರ್ಮುಲಾ ಶೀಟಲ್ಲಿ ಫಾರ್ಮುಲಾ ನಂಬರ್ 7 ಹಾಕ್ಕೊಂಡಿದ್ದೀವಿ. ಈಗ ಆ ಫಾರ್ಮುಲಲ್ಲಿರೋ ನಮ್ಗೆ ಗೊತ್ತಿರೋ ವ್ಯಾಲ್ಯೂಸ್ ಎಲ್ಲ ಬರ್ಕೊಳ್ಳೋಣ. S = n ಇರೋ ಜಾಗದಲ್ಲಿ 13, a ಇರೋ ಜಾಗದಲ್ಲಿ 34, l ಇರೋ ಜಾಗದಲ್ಲಿ 10 ಬರ್ಕೊಂಡಿದ್ದೀನಿ. S = 13/2 ಇಂಟು 34 ಪ್ಲಸ್ 10. ಬ್ರ್ಯಾಕೆಟ್ ಇರೋದು ಮಾಡಿದ್ರೆ ಏನಾಗುತ್ತೆ, S = 13/2 ಹಂಗೆ ಬರ್ಕೊಳ್ಳೋಣ. ಬ್ರ್ಯಾಕೆಟ್ ಅಂದರೆ ಇಂಟು, ಬ್ರ್ಯಾಕೆಟ್ ಒಳಗಡೆ ಏನಿದೆ 34 ಪ್ಲಸ್ 10 44 ಆಗುತ್ತೆ. ನೆಕ್ಸ್ಟ್
ಇದನ್ನ ಹೆಂಗೆ ಹೊಡೆಯೋದು? 44ನ 2ನ ಹೊಡಿಬೋದು. ಆವಾಗ 2 1s 2, 2 22s 44 ಆಗುತ್ತೆ. ಡಿನಾಮಿನೇಟರ್ 1 ಬಂದಮೇಲೆ ಅದೇನು ಲೆಕ್ಕಕ್ಕಿಲ್ಲ, ಡಿನಾಮಿನೇಟರ್ ಬಿಟ್ಕೊಡೋದು. ಈಗ ನ್ಯೂಮರೇಟರ್ ಏನಿದೆ 13 ಇದೆ ಇಂಟು 22 ಮಿಕ್ಕಿದೆ. 13 ಇಂಟು 22 ಮಲ್ಟಿಪ್ಲೈ ಮಾಡಿದ್ರೆ 286 ಬರುತ್ತೆ. ಇದು ಆನ್ಸರು. ಸಮ್ S is equal to 286. 286 is the answer. Thank you.